ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೇ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಅಂತಲೂ ಕರಿಬೋದು. ಯಾರಿಗೆ ಖಾರ ತುಂಬ ಇಷ್ಟ ಆಗುತ್ತೋ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತದೆ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈಗ ಒಂದು ಕಡಾಯಿಗೆ ನಾನು ಒಂದು 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬಿಳಿ ಎಳ್ಳು ಇಲ್ಲಂದ ಹುರಿದಿರುವ ಶೇಂಗಾ ಅನ್ನಾದ್ರೂ ತೊಗೋಬೋದು. ಅವನ್ನ ನಾನು ಈಗ ಹುರ್ಕೋತೀನಿ ರೀ. ಹೈ ಫ್ಲೇಮಲ್ಲಿಟ್ಟನೆ ಹುರಿಯೋಣ್ರಿ. ಎಳ್ಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಇವು ಬೇಗನೆ ಹುರಿತಾವ್ರಿ. ಹುರಿದ್ಮೇಲೆ ಸ್ವಲ್ಪ ಕಲರ್ನು ಚೇಂಜ್ ಆಗ್ತದೆ ರೀ. ಸೈಜ್ನಲ್ಲಿ ಸ್ವಲ್ಪ ದೊಡ್ಡದಾಗಿರ್ತದೆ ರೀ. ಇವು ಕರೆಕ್ಟಾಗಿ ಹುರಿದವ್ರಿ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇವು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಎಳ್ಳು ಚೆನ್ನಾಗಿ ಹುರಿದವ್ರಿ. ಈಗ ಅದೇ ಕಡಾಯಿಗೆ ನಾನು ಒಂದು 2 ಸ್ಪೂನ್ ಆಗಷ್ಟು ತುರಿದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪನೇ ಹುರಿಯೋಣ್ರಿ. 1 ನಿಮಿಷ ಆಗಷ್ಟೇ ಲೋ ಫ್ಲೇಮಲ್ಲಿಟ್ಟೆ ಬಿಸಿ ಮಾಡ್ತೀನಿ. ಅದ್ರ ಕಲರ್ ಏನು ಚೇಂಜ್ ಆಗೋದು ಬೇಡ, ಸ್ವಲ್ಪ ಹುರಿದ್ರೆ ಸಾಕ್ರಿ ಅಷ್ಟೇ. ಇದನ್ನು ನಾನೀಗ ಅದೇ ಎಳ್ಳಿರೋ ಪ್ಲೇಟ್ನಲ್ಲೇ ಹಾಕೋತಾ ಇದ್ದೀನಿ. ಇವು ಎರಡು ಒಂದು ಸ್ವಲ್ಪ ಹೊತ್ತು ಆರಲ್ರಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಕಡಾಯಿಗೆ ನಾನೊಂದು 12ರಿಂದ 15 ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಇವು ತುಂಬ ಏನು ಖಾರ ಇಲ್ಲ. ಖಾರ ಇರೋ ಮೆಣಸಿನ್ಕಾಯಿ ಆದರೆ ತುಂಬ ಖಾರ ಆಗ್ತೈತ್ರಿ. ಅಥವಾ ಅವು ಅರ್ಧ ಅನ್ನಾದ್ರೂ ಮಾಡಿ ತೊಗೋಬೋದು. ಇಲ್ಲಿ 1 ಸ್ಪೂನ್ ಆಗಷ್ಟು ನಾನು ಎಣ್ಣೆಯನ್ನು ಹಾಕಿ ಈ ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರಿಯೋಣ್ರಿ. ಇವನ್ನ ಹೈ ಫ್ಲೇಮ್ದಲ್ಲಿಟ್ಟೇ ನಾನು ಹುರಿತಾ ಇದ್ದೀನಿ ರೀ. ನೋಡಿ, ಮೇಲೆ ಈ ಥರ ಸ್ಪಾಟ್ಸ್ ಬಂದರೆ ಸಾಕ್ರಿ. ನೋಡಿ, ಚೆನ್ನಾಗಿ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಇವು ಮೆಣಸಿನ್ಕಾಯಿ ಚೆಂದಾಗಿ ಹುರಿದವ್ರಿ. ಈ ಗ್ಯಾಸನ್ನು ನಾನು ಆಫ್ ಮಾಡ್ಕೊಂಡೇನಿ ರೀ. ಈಗ ಇದೇ ಹುರಿದಿರುವ ಮೆಣಸಿನ್ಕಾಯಿ ಒಳಗಡೆನೆ ನಾನು ಒಂದು 8ರಿಂದ 9 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಅದರೊಳಗೆ ಹುರ್ಕೋತೀನಿ ರೀ. ಆ ಬಿಸಿ ಎಷ್ಟು ಇರ್ತದಲ್ಲ, ನಾನು ಗ್ಯಾಸ್ ಆಫ್ ಮಾಡೀನಿ, ಅದರೊಳಗೇ ಮಾಡ್ಕೋತೀನಿ. ಹಸಿ ವಾಸನೆಗಿಂತ ಇದ್ರೊಳಗೆ ಸ್ವಲ್ಪ ಈ ಥರ ಹುರಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ರೀ. ಈಗ ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಹುರಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆ ಫ್ಲೇವರು ಚಟ್ನಿಯಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಚಟ್ನಿಗೆ ಕೊತ್ತಂಬರಿ ಸೊಪ್ಪಂತೂ ಕಂಪಲ್ಸರಿ ನೀವು ಹಾಕಲೇಬೇಕು. ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನಾನು ಇಲ್ಲೇ ನೀರನ್ನು ಯಾವುದೂ ಹಾಕಲ್ಲ, ಹಾಗೆಯೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ತರಿಯಾಗಿಯೇ ಗ್ರೈಂಡ್ ಆಗಿದೆ. ಏನಷ್ಟು ಫೈನು ಪೌಡ್ರ್ ಮಾಡ್ಕೊಂಡಿಲ್ರಿ. ಎಳ್ಳು ಏನೋ ಸ್ವಲ್ಪ ಕಾಣಕತ್ತದ ರೀ. ಇದನ್ನು ನಾನೊಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಅದೇ ಮಿಕ್ಸರ್ ಜಾರ್ಗೆ ನಾನು ಹುರಿದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಖಾರಕ್ಕೆ ಉಪ್ಪನ್ನು ನೀವು ನೋಡಿಕೊಂಡು ಹಾಕಬೇಕು ರೀ. ಕಡಿಮೆ ಆದ್ರೆ ತುಂಬಾ ಖಾರ ಆಗ್ತಿರ್ತದೆ ರೀ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿದೆ. ನೀವು ಕಲ್ಲಿದ್ರೆ ಕಲ್ಲಿನಲ್ಲೇ ಕೊಟ್ಕೋಬೋದು. ನಾನು ಮಿಕ್ಸರಲ್ಲೇ 1 ಅಥವಾ 2 ಸುತ್ತು ಅಷ್ಟನ್ನೇ ಮಾಡಿ ತೆಗಿತಾ ಇದ್ದೀನಿ. ಅಷ್ಟೇ ಮಾಡಿದ್ರೆ ಇದನ್ನು ಕಲ್ಲಿನಲ್ಲಿ ಕೊಟ್ಟಿದ ಥರನೇ ಆಗಿರ್ತದೆ. ನೋಡಿ, ತರಿಯಾಗಿಯೇ ಗ್ರೈಂಡ್ ಆಗಿ. ಇದನ್ನು ನೀವು ಹಾಗೇನೂ ತಿನ್ಬೋದು ಮೊಸರು ಜೊತೆ. ಇದಕ್ಕೆ ನಾನು ಖಾರನೂ ಕಡಿಮೆ ಆಗ್ಲತ್ತ ಹೇಳಿ ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಚಟ್ನಿ. ಈಗ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದನ್ನೀಗ ಸ್ವಲ್ಪ ಮಿಕ್ಸ್ ಮಾಡೋಣ. ಅಂದರೆ ಬರೀ ಹಂಗನೇ ನಾವು ಗ್ರೈಂಡ್ ಮಾಡಿದೀವಿ ಅಂದರೆ ತಳಗಿಂದಷ್ಟೇ ಮತ್ತು ಫೈನ ಪೇಸ್ಟ್ ಆದಂಗೆ ಆಗ್ತೈತೆ ರೀ. ಅಷ್ಟು ಮಿಕ್ಸ್ ಮಾಡಿ ನಾನು ಇದನ್ನು ಮುಚ್ಚಿ 1 ಸುತ್ತು ಅಷ್ಟೇ ಮಾಡ್ಕೋತೀನಿ ರೀ. ಇದು ಮಸಾಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಳಗೆ ಮಿಕ್ಸ್ ಆದರೆ ಸಾಕ್ರಿ. ನೋಡ್ರಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ. ಈಗ ಇದಕ್ಕೆ ನಾನು ಒಂದು ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ಇದೇ ಕಡಾಯಿಗೆ ಮೆಣಸಿನ್ಕಾಯಿ ಹುರಿದಿರೋ ಕಡಾಯಿಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು ಸ್ವಲ್ಪ ಟೇಸ್ಟ್ ಮತ್ತು ಫ್ಲೇವರ್ಗಾಗಿ ಇಂಗನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಫ್ರೈ ಆಗಲಿ ರೀ. ಫ್ರೈ ಆದಮೇಲೆ ಒಂದು ಚಿಟಿಕೆ ಅರಿಶಿಣ ಈ ರೀತಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಈಗಿನ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಏನದಲ್ಲ ಅದನ್ನು ಹಾಕ್ಕೊಂಡು
ಈ ಪೇಸ್ಟನ್ನು ಹಾಕಿ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೆ ರೀ. 1 ಸ್ಪೂನ್ ಆಗಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದರ ರಸವನ್ನು ಹಾಕ್ತಾಯಿದ್ದೀನಿ. ಹುಳಿ ಹಾಕಿನಂತ ಹೇಳಿ ಸ್ವಲ್ಪನೇ ಬೆಲ್ಲ, ಇಲ್ಲ ನಿಮಗೆ ಹುಳಿ ಇಷ್ಟ ಅಂದರೆ ನೀವು ಹಾಗನ್ನೇ ಬಿಡ್ಬೋದು, ಅಥವಾ ಸ್ವಲ್ಪ ಅರ್ಧ ಸ್ಪೂನ್ ಅಂದರೆ ಸಕ್ಕರೆ ಆದರೂ ಹಾಕೋಬೋದು. ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋಣ್ರಿ. ಚೆನ್ನಾಗಿ ಬೇಯಬೇಕ್ರಿ. ಇದನ್ನು ಈ ಚಟ್ನಿಯನ್ನು ನೀವು ಈ ರೀತಿ ಮಾಡಿಕೊಂಡು ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೇಕ್ರಿ. ತಿನ್ಬೋದು ನೋಡಿರಿ. ಈಗ ಚೆನ್ನಾಗಿ ಮಿಕ್ಸಾಗಿ ಬೇಯ್ದದ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದು ಚಟ್ನಿ ರೆಡಿ ಆಗಿದೆ. ಇದು ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನ, ಎಣ್ಣೆ ಹಾಕ್ಕೊಂಡು ತಿಂದರೂ ನಡೀತದೆ. ಹಾಗೆಯೇ ಬಿಸಿ ಬಿಸಿ ಚಪಾತಿ ಜೊತೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ನೀವು ಜರ್ನಿ ಒಳಗೆ ಅಥವಾ ಟ್ರಾವೆಲ್ ಮಾಡೋಕ್ಕೂ ಒಯ್ದುಬಿಟ್ಟು ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.